ಸ್ನೇಹಿತರೆ ನಮಸ್ಕಾರ. PUC ಪಾಸಾದವರಿಗೆ ಬಂಪರ್ ಉದ್ಯೋಗ ಅವಕಾಶವನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ಮಧ್ಯಪ್ರದೇಶ ಒಂದು ವೃತ್ತಿಪರ ಪರೀಕ್ಷಾ ಮಂಡಳಿಯವರು 253 ಅಬಕಾರಿ ಕಾನ್ಸ್ಟೇಬಲ್ಗಳ ಒಂದು ಹುದ್ದೆಗಳ ನೇಮಕಾತಿಗೆ ಅರ್ಹತಾ ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಅಭ್ಯರ್ಥಿಗಳು 12ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಕನಿಷ್ಠ 18 ವರ್ಷ ಹೊಂದಿರಬೇಕು. ವಯಸ್ಸಿನಲ್ಲಿ OBC, SC ST ಮತ್ತು ಮಾಜಿ ಸೈನಿಕರ ಒಂದು ಸಡಿಲಿಕೆ ಇದೆ ಸ್ನೇಹಿತರೆ. ಹುದ್ದೆಗಳ ಒಂದು ವಿವರಗಳು ಮತ್ತು ಅರ್ಜಿ ಸಲ್ಲಿಸುವ ಒಂದು ವಿಧಾನದ ಬಗ್ಗೆ ಉಲ್ಲೇಖ ತಿಳಿಸಲಾಗಿದೆ ಸ್ನೇಹಿತರೆ. ಮಧ್ಯಪ್ರದೇಶದ ಒಂದು ವೃತ್ತಿಪರ ಪರೀಕ್ಷಾ ಮಂಡಳಿ ಏನಿದೆ, ಇತ್ತೀಚೆಗೆ MP ಅಬಕಾರಿ ಒಂದು ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಅರ್ಹತಾ ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ನೀವು ಕೂಡ ಈ ಒಂದು ನೇಮಕಾತಿಗಳಿಗೆ ಸೇರಲು ಬಯಸಿದರೆ ವಯಸ್ಸು, ಶೈಕ್ಷಣಿಕ ಅರ್ಹತೆ ಮತ್ತು ಇತರ ಒಂದು ನಿಯಮಗಳಂತಹ ಒಂದು ಕೆಲವು ಷರತ್ತುಗಳನ್ನು ಪೂರೈಸಿರಬೇಕಾಗುತ್ತೆ ಸ್ನೇಹಿತರೆ. MP ಅಬಕಾರಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಮೊದಲು ಷರತ್ತು ಏನೆಂದರೆ ಅಭ್ಯರ್ಥಿಯು 12ನೇ ತರಗತಿ ಪಾಸಾಗಿರಬೇಕು, ಜೊತೆಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಈ ಎರಡು ಷರತ್ತುಗಳು ನೀವು ಪೂರೈಸಿದರೆ ನೀವು ನೇಮಕಾತಿ ಪ್ರಕ್ರಿಯೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರಿದವರಾಗಿದ್ದರೆ ನಿಮಗೆ ವಯಸ್ಸಿನ ಮಿತಿಯಲ್ಲಿ ಸ್ವಲ್ಪ ಸಡಿಲಿಕೆ ಸಿಗಬಹುದು. OBC ವರ್ಗದ ಒಂದು ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ನೀಡಲಾಗುವುದು. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ನೀಡಲಾಗುವುದು. ಮಾಜಿ ಸೈನಿಕರಿಗೆ 10 ವರ್ಷ ಸಡಿಲಿಕೆ ನೀಡಲಾಗುವುದಂತ ತಿಳಿಸಿದ್ದಾರೆ ಸ್ನೇಹಿತರೆ. ಹುದ್ದೆಯ ಒಂದು ವಿವರ ನೋಡುವುದಾದರೆ, ಮಧ್ಯಪ್ರದೇಶದ ಒಂದು ಅಬಕಾರಿ ಇಲಾಖೆಯಲ್ಲಿ 253 ಹುದ್ದೆಗಳು ಖಾಲಿ ಇವೆ. MP ಅಬಕಾರಿ ಕಾನ್ಸ್ಟೇಬಲ್ ನೇಮಕಾತಿ 2025ರಲ್ಲಿ ಮಧ್ಯಪ್ರದೇಶದ ಅಬಕಾರಿ ಒಂದು ಇಲಾಖೆಯಲ್ಲಿ 253ಗಳು ಖಾಲಿ ಇರುವ ಒಂದು ಉದ್ದೇಶದಿಂದ ಮೀಸಲಾತಿ ಇಲ್ಲದ ಒಂದು ವರ್ಗದಲ್ಲಿ 72 ಹುದ್ದೆಗಳು, ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ 26 ಹುದ್ದೆಗಳು, OBCಗೆ 75 ಹುದ್ದೆಗಳು, SCಗೆ 36 ಹುದ್ದೆಗಳು ಮತ್ತು STಗೆ 44 ಹುದ್ದೆಗಳು ಇದಾವೆ ಸ್ನೇಹಿತರೆ. ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಈ ವರ್ಗಗಳ ಒಂದು ಪ್ರಕಾರ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಭಾರತೀಯ ನಾಗರಿಕರಾಗಿರಬೇಕೆಂಬುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಇದಲ್ಲದೆ ನೀವು ಮಧ್ಯಪ್ರದೇಶದ ನಿವಾಸಿಯಾಗಿದ್ದರೆ ನಿಮಗೆ ಮೀಸಲಾತಿ ಮತ್ತು ಇತರ ರಿಯಾಯಿತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.